ಇನ್ನು ಕೊಪ್ಪಳದ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ನೀರು ಪೋಲಾಗದಂತೆ ಗೇಟ್ ಅಳವಡಿಸೋದಕ್ಕೆ ಅಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. 105 ಟಿಎಂಸಿ ಸಾಮರ್ಥ್ಯದ ಈ ಒಂದು ಜಲಾಶಯ 105 ಟಿಎಂಸಿಯಷ್ಟು ನೀರು ಭರ್ತಿಯಾಗಿತ್ತು. ಆದರೆ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ರಿಪೇರಿ ಮಾಡೋದಕ್ಕೆ ಅಂತ ನೀರು ಬಿಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಯಿತು. ಆದರೆ ಹೆಚ್ಚಿನ ನೀರು ಪೋಲಾಗದಂತೆ ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಗೇಟ್ ಅಳವಡಿಸುವಂತಹ ಕುರಿತು ಮಾಹಿತಿಯನ್ನು ಕೂಡ ಸಚಿವ ಶಿವರಾಜ್ ತಂಗಡಗಿಯವರು ಪಡೆದುಕೊಂಡಿದ್ದಾರೆ. ನಿನ್ನೆ ತಡರಾತ್ರಿ ಜಲಾಶಯಕ್ಕೆ ತೆರಳಿ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಕೂಡ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಶಿವರಾಜ್ ತಂಗಡಗಿಯವರು ನೋವು ಕೂಡ ತೋಡಿಕೊಂಡಿದ್ದಾರೆ. ಅನ್ನದಾತರ ನೋವಲ್ಲಿ ನಾನು ಕೂಡ ಭಾಗಿಯಾಗಿ ಈ ಸಮಸ್ಯೆಯನ್ನು ಪರಿಹರಿಸೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ದುರಸ್ತಿ ಕಾರ್ಯ ಮುಗಿಸಿ ಮತ್ತೆ ರೈತರ ಮೊಗದಲ್ಲಿ ಮಂದಹಾಸವನ್ನು ಮೂಡಿಸ್ತೀವಿ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಆದರೆ ಯಾವ ರೀತಿಯಾಗಿ ಈ ಒಂದು ಚಾಲೆಂಜನ್ನು ನಿಭಾಯಿಸ್ತಾರೆ, ಅದೇ ರೀತಿಯಾಗಿ ಗೇಟನ್ನು ಯಾವ ರೀತಿಯಾಗಿ ಅಳವಡಿಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಒಂದು ಗೊತ್ತಾಗ್ತಾ ಇರುವಂಥದ್ದು, ಸರಿಸುಮಾರು 55ರಿಂದ 65 TMCಯಷ್ಟು ನೀರು ಹೊರಹಾಕಬೇಕು, ಆಗ ಮಾತ್ರ ಅದನ್ನು ರಿಪೇರಿ ಮಾಡೋದಕ್ಕಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಒಂದು ವೇಳೆ 55ರಿಂದ 65 TMC ನೀರು ಹೊರಹಾಕಿದ್ದೇ ಆದರೆ ಆ ಸಂದರ್ಭದಲ್ಲಿ ಕೇವಲ ಕುಡಿಯೋದಕ್ಕೆ ಮಾತ್ರ ನೀರು ಉಳಿದುಕೊಳ್ಳುತ್ತೆ. ರೈತರ ಒಂದು ಕೃಷಿ ಚಟುವಟಿಕೆಗಳಿಗೆ ರೈತರಿಗೆ ನೀರು ಉಳಿಯೋದಿಲ್ಲ. ಇಡೀ ಒಂದು ಜಲಾಶಯ ಭರ್ತಿಯಾಗಿತ್ತು ಸಂಪೂರ್ಣವಾಗಿ. ಹೀಗಾಗಿ ರೈತರು 2 ಬೆಳೆಗಳನ್ನು ನಾವು ಆರಾಮಾಗಿ ಬೆಳೆದುಕೊಳ್ಳಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದರು. ನೀರು ಸಾಕಷ್ಟಿದೆ, ನಾವು ಆರಾಮಾಗಿ 2 ಬೆಳೆಗಳನ್ನು ಬೆಳೆದುಕೊಳ್ಳಬಹುದು ಅನ್ನುವಂತಹ ಒಂದು ಸಂತಸದಲ್ಲೂ ಕೂಡ ಇದ್ದರು. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಈಗ ತಲೆದೋರಿದೆ. ಈ ನಡುವೆ ಈಗ ಇರುವಂತಹ ಒಂದು ಏಕೈಕ ಮಾರ್ಗ ಆ 19ನೇ ಕ್ರಸ್ಟ್ ಗೇಟ್ ಏನಿದೆ ಅದರ ಚೈನ್ ಲಿಂಕನ್ನು ರಿಪೇರಿ ಮಾಡುವಂಥದ್ದು. ಆದರೆ ಆ ಚೈನ್ ಲಿಂಕ್ ಎಲ್ಲಿ ಬಿದ್ದಿದೆ, ಏನಾಗಿದೆ, ಆ ಒಂದು ಗೇಟ್ ಏನಾಯಿತು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೇಟ್ ಕೂಡ ಕೊಚ್ಚಿ ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಅದನ್ನು ರಿಪೇರಿ ಮಾಡಬೇಕು ಅಂದರೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. 5-6 ದಿನದಲ್ಲಿ ನಾವು ಅದನ್ನು ರಿಪೇರಿ ಮಾಡ್ತೀವಿ ಅನ್ನುವಂತಹ ಭರವಸೆ ಕೂಡ ಕೊಡಲಾಗಿದೆ. ಆದರೆ ಈ ಸಂಪೂರ್ಣ ನೀರೇನು ಹರಿದು ಹೋಗುತ್ತೆ ಅಂದರೆ ಸರಿಸುಮಾರು 55ರಿಂದ 60-65 TMCಯಷ್ಟು ನೀರು ಹರಿದು ಹೋಗುತ್ತೆ. ಆ ಸಂದರ್ಭದಲ್ಲಿ ಜಲಾಶಯ ಕೂಡ ಒಂದು ರೀತಿಯಾಗಿ ಅರ್ಧಕ್ಕರ್ಧದಷ್ಟು ನೀರು ಹರಿದು ಹೋಗುತ್ತೆ. ಹೀಗಾಗಿ ಮತ್ತೆ ಏನಾದರೂ ಮಳೆ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಮಾತ್ರ ಜಲಾಶಯ ಭರ್ತಿಯಾಗೋದಕ್ಕೆ ಸಾಧ್ಯ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದೆಡೆ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಅದೇ ರೀತಿಯಾಗಿ ರೈತರಿಗೆ ಒಂದು ರೀತಿಯಾಗಿ ಆಘಾತಕಾರಿಯಾದಂತಹ ಒಂದು ಸುದ್ದಿಯಾಗಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಪೋಸ್ಟ್ ಮಾಡಿದ್ದಾರೆ. ಎಷ್ಟು ದಿನಗಳ ಒಳಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬಹುದು, ಅದೇ ರೀತಿಯಾಗಿ ನೀರು ಪೋಲಾಗದೇ ಇರುವ ರೀತಿಯಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಸಂತೋಷ್, ಖಂಡಿತಗಳು ಕೂಡ ತುಂಗಭದ್ರಾ ಜಲಾಶಯದ ಏನು 19ನೇ ಕ್ರಸ್ಟ್ ಗೇಟ್ ಕೊಚ್ಚುವುದು ಪ್ರಕರಣ ಸಂಬಂಧಪಟ್ಟಂತೆ ಸ್ವತಃ ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ನೋವಾಗಿರುತ್ತದೆ. ಯಾಕಂದ್ರೆ ಈ ಭಾಗದ ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕಾಟಗಿ ಮತ್ತು ಕನಕಗಿರಿ ಭಾಗದಲ್ಲಿ ಕೂಡ ಅವರು ಏನಂದ್ರೆ ಈ ಭಾಗದಲ್ಲಿ ಶಾಸಕರಾಗಿರುವಂತದ್ದು ಮತ್ತು ಈ ಭಾಗದಲ್ಲಿ ಕೂಡ ನೀರಾವರಿ ಪ್ರದೇಶ ಜಾಸ್ತಿ ಇರುವಂತದ್ದು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತರು ಕೂಡ ಶಿವರಾಜ್ ತಂಗಡಿ ಅವರಿಗೆ ಕಾಲ್ ಮಾಡ್ತಾ ಇದ್ದಾರೆ. ಸರ್, ಏನಾಯ್ತು, ನೀರು ಈ ರೀತಿ ಪೋಲಾಗ್ತದೆ, ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿ ಕೂಡ ಕೇಳ್ಕೊಂಡಿರ್ತದ್ದು. ಸ್ವತಃ ಶಿವರಾಜ್ ತಂಗಡಿ ಅವರೇ ತಮ್ಮ ಫೇಸ್ಬುಕ್ ಅಲ್ಲಿ ಇವತ್ತು ನೋವನ್ನು ತೋಡ್ಕೊಂಡಿರುತ್ತೆ. ಹೌದು, ನಿಜವಾಗ್ಲೂ ಕೂಡ ಏನು ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದೆ, ಇದರಿಂದ ನನಗೂ ಕೂಡ ನೋವಾಗಿದೆ. ನಿಮ್ಮ ನೋವಿನಲ್ಲಿ, ಅನ್ನದಾತರ ನೋವಿನಲ್ಲಿ ಕೂಡ ನಾನು ಭಾಗಿಯಾಗಿದ್ದೇನೆ. ಅದರ ಜೊತೆಗೆ ಏನೀಗ ನೀರು ಪೋಲಾಗದಂತೆ ಯಾವ ರೀತಿ ಪ್ರಯತ್ನಗಳು ಮಾಡಬೇಕು ಅಂದ್ರೆ ತಂತ್ರ ಟೆಕ್ನಿಷಿಯನ್ ಟೀಮ್ ಕರ್ಸ್ಕೊಂಡಿದ್ವಿ. ಅದರ ನೀರು ಪೋಲಾಗದಂತೆ ಗೇಟ್ ಅಳವಡಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಂತೇಳಿ ಅಧಿಕಾರಿಗಳ ಜೊತೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಕೇಳ್ಕೊಂಡಿರ್ತಿತ್ತು. ಅದ್ರ ಜೊತೆಗೆ ಸಚಿವ ಶಿವರಾಜ್ ತಂಗಡಿ ಅವರು ಕೂಡ ಹೊತ್ತು ಹಗಲು ರಾತ್ರಿ ಅನ್ನೋದೇ ಕೂಡ ಜಲಾಶಯಕ್ಕೆ ಪದೇ ಪದೇ ಭೇಟಿ ನೀಡ್ತಿದ್ದಾರೆ. ಅಲ್ಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿನ ಟೆಕ್ನಿಕಲ್ ಟೀಮ್ ಅನ್ನು ಕರ್ಸ್ಕೊಂಡ್ಬಂದು ಒಂದ್ ವೇಳೆ ನೀರು ಪೋಲಾಗದಂತೆ, ಯಾಕಂತಂದ್ರೆ ಈ ಜಲಾಶಯದಲ್ಲಿ 60 TMC ನೀರು ಖಾಲಿ ಮಾಡಿದಾಗ ಮಾತ್ರ ಆ ಗೇಟ್ ಅಳವಡಿಸಲು ಸಾಧ್ಯ. ಯಾಕಂದ್ರೆ ಆ ಫೋರ್ಸ್ಗೆ ಏನ್ ಈಗ ಹೋಗ್ತಾ ಇದೆ, 19ನೇ ಕ್ರಸ್ಟ್ ಗೇಟ್ ಅಲ್ಲಿ ನೀರು ಹೋಗ್ತಾ ಇದೆ, ಆ ಸಂದರ್ಭದಲ್ಲಿ ಏಕಾಏಕಿ ಏನಾದ್ರು ಗೇಟ್ ಹೊಸ ಗೇಟ್ ಅನ್ನು ತಗೊಂಡು ಅಲ್ಲಿ ಇಟ್ರೆ ನಿಜವಾಗ್ಲೂ ಕೂಡ ಆ ಫೋರ್ಸ್ಗೆ ಏನಾದ್ರು ಡ್ಯಾಮ್
ಡ್ಯಾಮೇಜ್ ಆಗ್ಬೋದು. ಆ ಕಾರಣಕ್ಕಾಗಿ ನೀರ್ ಖಾಲಿ ಮಾಡಿಯೇ ಆ ಗೇಟ್ ನ ಅಳವಡಿಸುವಂತ ಕೆಲಸ ಆಗ್ಬೇಕು. ಆ ಕಾರಣಕ್ಕಾಗಿ ಸ್ವತಃ ಶಿವರಾಜ್ ಸಂಗಡಿ ಅವರು ಬಹಳಷ್ಟು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯದ ತಂತ್ರಜ್ಞಾನಗಳ ಒಳಗೊಂಡಂತ ಏನು ಜಲಾಶಯ ಕಟ್ಟಿರ್ತಾರೆ ಮತ್ತು ಆ ಜಲಾಶಯ ಮ್ಯಾಪ್ ಯಾರಿರುತ್ತೆ ಅವ್ರ ಹತ್ರ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ರೆ ನೀರಿದ್ರು ಸಹ ನೀರು ಪೋಲಾಗದಂತೆ ಏನಾದ್ರು ಗೇಟ್ ಅಳವಡಿಸಬಹುದಾ ಅಥವಾ ನೀರ್ ಖಾಲಿ ಮಾಡಿನೇ ಈ ರೀತಿ ಗೇಟ್ ಅಳವಡಿಸ್ಬೇಕಂತ ಹೇಳಿ ಸ್ವತಃ ಸಮಾಲೋಚನೆ ಮಾಡ್ತಾ ಇದ್ರೆ. ಆದ್ರೆ ಈ ಸದ್ಯ ಮಟ್ಟಿಗೆ ಮಾತ್ರ ಜಲಾಶಯದಿಂದ ಆಗಲೇ 1 ಲಕ್ಷ ಕ್ಯೂಸೆಕ್ ನಿರಂತರವಾಗಿ ನಿನ್ನೆಯಿಂದ ಹೋಗ್ತಾ ಇದೆ. ಈಗಾಗಲೇ 105 TMC ಸಾಮರ್ಥ್ಯದ ಜಲಾಶಯದಲ್ಲಿ ಈಗಾಗಲೇ 98 TMC ಮಾತ್ರ ಉಳಿದಿರುವಂತದ್ದು. ಇದೇ ರೀತಿ ಪ್ರತಿದಿನ ಹೋಗ್ತಾ ಇದ್ರೆ ಕೂಡ ಖಂಡಿತವಾಗ್ಲೂ ಕೂಡ 55 TMC ಬಂದಿಳುವ ಸಾಧ್ಯತೆ ಇದೆ. ಇದರಿಂದ ರೈತರು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಒಂದು ಕಳೆದ ಬಾರಿ 2 ಬೆಳೆಗೆ ನೀರು ಸಿಕ್ತು ಅಂದ್ಕೊಂಡಿದ್ವಿ, ಆ ಸಂದರ್ಭದಲ್ಲಿ ಕೂಡ ಒಂದೇ ಬೆಳೆಗೆ ನೀರು ಸಿಕ್ತು. ಈ ಬಾರಿಯೂ ಕೂಡ 2 ಬೆಳೆಗೆ ನೀರು ಸಿಕ್ತು, ತುಂಬಾ ಜಲಾಶಯ ಸಂಪೂರ್ಣವಾಗಿ ಆಗುತ್ತೆ ಅನ್ಕೊಂಡಿದ್ವಿ. ಇಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಆಯ್ತಂದ್ರೆ ಒಂದು ಬೆಳೆಗೂ ಕೂಡ ನೀರು ಸಿಗಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಂತ ಹೇಳಿ ಅಂಗಲಾಗ್ತಾ ಇದ್ರೆ ಸಚಿವರು ಕೂಡ ಶಾಕ್ ಆಗಿರುವಂತದ್ದು. ಸಚಿವರು ಕೂಡ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೂ ಸಹ ನಾವು ಏನಂತಂದ್ರೆ ಗೇಟ್ ಅಳವಡಿಸೋ ನಿಟ್ಟಿನಲ್ಲಿ ಮಳೆರಾಯನ ಕೃಪೆಯಿಂದಾಗಿ ಮತ್ತೇನಾದ್ರೂ ಜಲಾಶಯ ತುಂಬಿದ್ರೆ ಖಂಡಿತಲು ಕೂಡ ರೈತರ ಮೊಗದಲ್ಲಿ ಮಂದಾಸ ಮೂಡಿಸಲು ಕೂಡ ನಾವು ಹಗಲು ರಾತ್ರಿ ಪ್ರಯತ್ನಿಸುವಂತೇಳಿ ಪೋಸ್ಟ್ ಮಾಡಿರುವಂತದ್ದು. ಒಟ್ಟಾರೆ ಭಾವನಾತ್ಮಕವಾಗಿ ಈಗಾಗಲೇ ಜನರ ಕುರಿತಂತೆ ಸಚಿವ ಶಿವರಾಜ್ ಸಂಗಡಿ ಅವರು ಪೋಸ್ಟ್ ಮಾಡಿರುವಂತದ್ದು. ಸಂತೋಷ್. ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.